ನಾವೆಲ್ಲ ಕಾಲ್ ಮಾಡಿ ಅಯ್ಯೋ ಅಯ್ಯೋ ಅನ್ಕೊಂಡು ಬಿಕಾಸ್ ನಾವು ಮೀಟ್ ಮಾಡಲ್ಲ ಆ್ಯಂಡ್ ತುಂಬ ನಾನು ಹೊಂದ್ಕೊಂಡ್ಬಿಟ್ಟಿದ್ದೆ ಹೆಂಗೆ ಅಂದರೆ ಲಿಟ್ರಲಿ ನನಗೆ ತಾಯಿ ಮನೆಯಿಂದ ಗಂಡನ ಮನೆಗೆ ಬಂದು ಫೀಲ್ ಬಿಕಾಸ್ ಭಾಗ್ಯಲಕ್ಷ್ಮಿಯಲ್ಲಿ ಫುಲ್ ಅಕ್ಕ ಫ್ಯಾಮಿಲಿ ಜೊತೆ ಇದ್ದಿದ್ದು. ಲಕ್ಷ್ಮೀ ಬಾರಮ್ಮ ಶಿಫ್ಟ್ ಆದ ತಕ್ಷಣ ಮದುವೆ ಆದ ತಕ್ಷಣ ಫುಲ್ ಟೋಟಲ್ ನಾನೊಬ್ಳು ಫುಲ್ ಅದು ಬಿಟ್ಟು ಫುಲ್ ಇವ್ರ ಕಡೆಗೆ ಬಂದಿದ್ದಲ್ಲ. ಸೊ ಅವಾಗ ಫುಲ್ ಅದೇ ಫೀಲಿಂಗಲ್ಲಿ ಇದ್ವಿ. ಅಗೇನ್ ಅವರು ಒಂದು ಸೀನ್ ಏನೋ ರೀಶೂಟ್ ಮಾಡಿದ್ರು, ಲಾಸ್ಟಲ್ಲಿ ಹೋಗೋ ಸೀನು ಸ್ವಲ್ಪ ತೆಗ್ದಿದ್ರು, ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ರೀಶೂಟ್ ಮಾಡಿದ್ರು. ನಿಜವಾಗ್ಲೂ ಹತ್ತಿದೀವಿ ನಾವು. ಅದು ಕಾರಿಂದ ಹೋಗ್ಬೇಕಾದ್ರೆ ಅವಳು ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಹೋಗುವಾಗ ನಿಜವಾಗ್ಲೂ ಅವಳು ಬಂದ್ಬಿಡ್ತು, ಅಂದ್ರೆ ಇದು ಕೊನೆ ಶಾರ್ಟ್ ನಮ್ದು ಅಂತ. ಸೊ ಅವರು ಹತ್ತಿದ್ದಾರೆ, ನಾನು ಹತ್ತಿದ್ದೀನಿ, ಪದ್ಮಜಾ ಮ್ಯಾಮ್ ಹತ್ತಿದ್ದಾರೆ, ಅಯ್ಯೋ ನಾಳೆಯಿಂದ ನಿನ್ನನ್ನು ಮಿಸ್ ಮಾಡ್ಕೋತೀವಿ ಕಣೆ ಅಂತ. ಆ್ಯಂಡ್ ದೆನ್ ಇವರು ಕಾವೇರಿ ಅತ್ತೆ ಇಲ್ಲ ಇನ್ಮೇಲೆ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ. ಹಂಗೆ ಇತ್ತು. ಆ್ಯಂಡ್ ಕೆಲವು ಸ್ಟಾರ್ಟಿಂಗ್ ಲಕ್ಷ್ಮೀ ಬಾರಮ್ಮ ಶೂಟ್ ಡೇಸಲ್ಲಿ ಹೆಂಗಿತ್ತು ಅಂದರೆ ನಾನು ಒಬ್ಳೆ ಹೋಗ್ಬಿಟ್ಟು ಹಿಂಗೆ ಚೇರ್ ಮೇಲೆ ಹಿಂಗೆ ಕೂತ್ಕೋತಾ ಇದ್ದೆ, ಅವರೆಲ್ಲ ಕೂತ್ಕೊಳ್ಳೋರು. ಆ್ಯಂಡ್ ಡೈರೆಕ್ಟರ್ ಹೇಳ್ತಾ ಇದ್ರು ನೀನು ನಿಜವಾಗ್ಲೂ ಗಂಡನ ಮನೆಗೆ ಬಂದಿರೋ ಥರನೇ ಇದೆಯಮ್ಮ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಅವರವರೇ ಮಾತಾಡಿಸಿ ಆ್ಯಂಡ್ ಎಲ್ಲರೂ ಇವಾಗ ತುಂಬ ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿದೆ ಅಂದರೆ ಲಕ್ಷ್ಮೀ ಬಾರಮ್ಮ ಟೀಮ್ ಜೊತೆ. ಸೊ ಅದೊಂಥರ ಚೆನ್ನಾಗಿದೆ. ಇವಾಗೆಲ್ಲ ಹೊಂದ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಅವ್ರ ಮನೆಗೆ ಹೋದಾಗ್ಲೂ ಅಂದರೆ ಭಾಗ್ಯಲಕ್ಷ್ಮಿಗೆ ಏನಾದರೂ ಗೆಸ್ಟ್ ಅಪಿಯರೆನ್ಸು ಏನಾದರೂ ಹೋದಾಗ್ಲೂ ಎಲ್ಲರ ಜೊತೆ ಅದೊಂಥರ ಚೆನ್ನಾಗಿರುತ್ತೆ ಬಿಕಾಸ್ ತುಂಬ ದಿನಗಳಾದ್ಮೇಲೆ ಮೀಟ್ ಮಾಡ್ತಾ ಇದೀವಿ ಅಂತ. ಸೊ ಚೆನ್ನಾಗಿದೆ ಅದೊಂಥರ. ಆ್ಯಂಡ್ ಆಡಿಯನ್ಸ್ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಸ್ಟಾರ್ಟಿಂಗಲ್ಲೇ ನನಗೆ. ಲಕ್ಷ್ಮೀ ಬಾರಮ್ಮ ಡಿವೈಡ್ ಆದಾಗ ನಾನು ಅದೇ ಅವಾಗ ಸ್ವಲ್ಪ ಡೇಸ್ ನನಗೆ ಲೀವ್ ಸಿಕ್ಕಿತ್ತು ಅಂತ ನಾವು ಫುಲ್ ಎಲ್ಲ ಟೂರ್ ಎಲ್ಲ ಮಾಡಿದ್ವಿ. ನನಗೆ ಅವಾಗಲೇ ಆ್ಯಕ್ಚುಲಿ ಅವ್ರ ರೆಸ್ಪಾನ್ಸ್ ಏನು ಅಂತ ಗೊತ್ತಾಗಿದ್ದು. ಧರ್ಮಸ್ಥಳನೂ ಎಲ್ಲೋ ಹೋಗಿದ್ವಿ. ಅವ್ರಿಗೆ ಪೂಜಾರಿ ಇವ್ರಿಗೆ ಅಂದರೆ ಮಾತು ಬರ್ತಾ ಇರಲಿಲ್ಲ. ಸೊ ಅವರು ನನಗೆ ಹೇಳ್ತಿದ್ದಾರೆ, ಅಂದರೆ ನಿನ್ನ ನೋಡಿದ್ದೀನಿ, ನಾನು ಟಿ ವಿನಲ್ಲಿ ನೋಡಿದ್ದೀನಿ, ಬಟ್ ಅವ್ರು ನನ್ನ ಹೆಂಗೆ ತೋರಿಸ್ತಾರೆ ಹೇಳೋದು. ಅವ್ರ ಪ್ಲೇಟಲ್ಲಿ ಕಾಯಿನ್ಸ್ ಇತ್ತು, ಕಾಯಿನ್ಸ್ನ ಹಿಂಗೆ ತೋರಿಸ್ತಿದೆ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನನಗೆ ಶಾಕ್ ಆಗೋಯ್ತು, ಇಷ್ಟು ಚೆನ್ನಾಗಿ ಅವರು ನಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರ ಅಂತ. ಆ್ಯಂಡ್ ಅದು ಕೂಡ ನಾನು ರೆಕಗ್ನೈಸ್ ಮಾಡಿಲ್ಲ,